ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇದು ಬದನೆಕಾಯಿ ಮಸಿಯೋದು. ಇದು ತುಂಬ ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀರಿ. 2 ಟೊಮೊಟೊ, ಹುಣಸೆಹಣ್ಣು ಒಂದಿಷ್ಟು, ಒಂದು ಗೋಲಿ ಗಾತ್ರದಷ್ಟು, ನಿಂಬೆ ಗಾತ್ರದಷ್ಟು, ಈರುಳ್ಳಿ ಒಂದು, ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಒಂದು 6 ಮೆಣಸಿನ್ಕಾಯಿ, 7-8 ಬೆಳ್ಳುಳ್ಳಿ. ಇದೆಲ್ಲ ಎಣ್ಣೆ ಹುರ್ಕೊಬೇಕು. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಫಸ್ಟೇ ಎಲ್ಲ ಒಗ್ಗರಣೆ ಹಾಕ್ಬಿಡೋದು. ಹಾಕ್ಬಿಟ್ಟು ಎಲ್ಲ ಅದರಲ್ಲೇ ಫ್ರೈ ಮಾಡಿಕೊಂಡು ಬದನೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ತಿಳ್ಕೊಬೇಕು. ಬದನೆಕಾಯಿ ಹಾಕ್ತಾಯಿದ್ದೀವಿ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅರಿಶಿನ ಪುಡಿ 1/4 ಟೀ ಸ್ಪೂನು. ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ಒಂದು ಅರ್ಧ ಚಂಬು, ಒಂದು 2-3 ಗ್ಲಾಸ್. ಬದನೆಕಾಯಿ ಬೆಂದಿದೆ. ಈಗ ಟೊಮೊಟೊ ಹಾಕಬೇಕು. ಟೊಮೊಟೊ ಆಮೇಲೆ ಹಾಕಬೇಕು. ಬೆಂದಕ್ಕೆ ಬೆಂದಮೇಲೆ ಕೊತ್ತಂಬರಿ, ಟೊಮೊಟೊ. ಟೊಮೆಟೊ ಬೆಂದಿದೆ. ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿ ಇಳಿಸ್ಬೇಕು. ತಣ್ಣಗೆ ಆದಮೇಲೆ ಸ್ವಲ್ಪ ಮಸಿಬೇಕು. ಎಲ್ಲ ಈ ಮಿಕ್ಸಿ ಜಾರ್ಗೆ ಹಾಕಿದ್ದೀರಿ. ಉಪ್ಪು ಹಾಕಿದ್ದೀರಿ. ಈಗ ಒಂದು ರುಬ್ಕೊಂಬರಿಬೇಕು. ಒಂದು 2 ಸುತ್ತು ರುಬ್ಬಬೇಕು. ಬದನೆಕಾಯಿ ಮಸಿಯೋದು ರೆಡಿ ಆಗಿಬಿಟ್ಟಿದೆ. ಈ ಥರ ಇಡ್ಲಿ ಜೊತೆಗೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಾಗೂ ಇರುತ್ತೆ. ಎಷ್ಟು ಇಡ್ಲಿ ಬೇಕಾದರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಈ ಮಿಕ್ಸಿ ಜಾರ್ಗೆ ಹಾಕಿದ್ದೀರಿ. ಉಪ್ಪು ಹಾಕಿದ್ದೀರಿ. ಈಗ ಒಂದು ರುಬ್ಕೊಂಬರಿಬೇಕು. ಒಂದು 2 ಸುತ್ತು ರುಬ್ಬಬೇಕು. ಬದನೆಕಾಯಿ ಮಸಿಯೋದು ರೆಡಿ ಆಗಿಬಿಟ್ಟಿದೆ. ಈ ಥರ ಇಡ್ಲಿ ಜೊತೆಗೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಾಗೂ ಇರುತ್ತೆ. ಎಷ್ಟು ಇಡ್ಲಿ ಬೇಕಾದರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.